ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕಳೆದ ಸರ್ಕಾರಕ್ಕಿಂತ ಈ ಸರ್ಕಾರದಲ್ಲಿ ಹೆಚ್ಚು ಕಮಿಷನ್, ಬಿಜೆಪಿ ಸರ್ಕಾರಕ್ಕಿಂತ ಕಾಂಗ್ರೆಸ್ ಸರ್ಕಾರದಲ್ಲಿ ಹೆಚ್ಚು ಕಮಿಷನ್ ಅನ್ನು ತೆಗೆದುಕೊಳ್ತಿದ್ದಾರೆ ಅಂತ ಹೇಳಿ ಅಧಿಕಾರಿಗಳ ವಿರುದ್ಧ ಕಿಡಿಕಾರಿದ್ದಾರೆ ಗುತ್ತಿಗೆದಾರರು. ರಾಜಕಾರಣಿಗಳ ಹಂತದಲ್ಲಿ ಇಲ್ಲದೆ ಹೋದ್ರೂ ಕೂಡ ಅಧಿಕಾರಿಗಳ ಹಂತದಲ್ಲಿ ಕಮಿಷನ್ ದಂಧೆ ಮಿತಿ ಮೀರಿದೆ. ಸಿಎಂ ಸಿದ್ದರಾಮಯ್ಯ ಕ್ರಮದ ಭರವಸೆಯನ್ನ ನೀಡಿದ್ದಾರೆ. ಆದರೆ ಅಧಿಕಾರಿಗಳು ಮಿತಿ ಮೀರಿದ ಪ್ರಮಾಣದಲ್ಲಿ ಕಮಿಷನ್ ಅನ್ನ ಪಡಿತಿದ್ದಾರೆ ಅಂತ ಹೇಳಿ ಪ್ರಧಾನ ಕಾರ್ಯದರ್ಶಿ ರವೀಂದ್ರನಾಥ್, ಅಧ್ಯಕ್ಷ ಮಂಜುನಾಥ್ ಹೇಳಿಕೆ ನೀಡಿದ್ದಾರೆ. ಮುಖ್ಯಮಂತ್ರಿಗಳ ಹತ್ರ ನಮ್ಮ ಕಾರ್ಯದರ್ಶಿಗಳು ನಾವು ಇಬ್ಬರು ಒತ್ತಾಯ ಮಾಡಿದ್ದಕ್ಕೆ ಏಪ್ರಿಲ್ ತಿಂಗಳಲ್ಲಿ 15,000 ಕೋಟಿ ಕೊಡ್ತೀನಿ ಅಂತ ಅವರು ವಾಗ್ದಾನ ಮಾಡಿದ್ದಾರೆ. ಸರ್ ಇದೆ ಕಮಿಷನ್ ಪ್ರಾಬ್ಲಮ್ ಇಲ್ಲ ಅಂತಂದೇಳಿ ಏನ್ ಹೇಳೋದು ಇದೆ, ಅದನ್ನ ರೆಕ್ಟಿಫೈ ಮಾಡ್ತೀವಿ. ಸಾಧ್ಯವಾದಷ್ಟು ಏಪ್ರಿಲ್ ಬಜೆಟ್ ಆದ ತಕ್ಷಣ ಕರೆದ್ಬಿಟ್ಟು ಎಲ್ಲ ಅಧಿಕಾರಿಗಳಿಗೆ ತಾಕೀತು ಮಾಡ್ತೀವಿ ಅಂತ ಹೇಳಿದ್ದಾರೆ. ಸರ್ ಇಲ್ಲ, ಪರ್ಸೆಂಟೇಜ್ ಏನಾಗಿದೆ ಅಂದ್ರೆ ದಯಮಾಡಿ ಅವರು ಕ್ಲಿಯರ್ ಮಾಡ್ತೀನಿ ಅಂದ್ರೆ ಹಿಂದಿನ ಸರ್ಕಾರಕ್ಕಿಂತ ಜಾಸ್ತಿ ಇದೆ. ಇಲ್ಲ 40% ಕ್ವಶನ್ ಬರಲ್ಲ. ನಾನು ಹೇಳ್ತಿರೋದಕ್ಕಿಂತ ಹಣ ಬಿಡುಗಡೆ ವಿಚಾರವಾಗಿ ಸ್ವಲ್ಪ ಅಧಿಕಾರಿಗಳು ವ್ಯತ್ಯಾಸ ಮಾಡ್ತಾ ಇದ್ದಾರೆ. ಸೊ ಅದನ್ನು ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದನ್ನ ಮಾಡಲಿಲ್ಲ ಅಂದ್ರೆ ನಾವು ಮುಂದಿನ ದಿನಗಳಲ್ಲಿ ನಿಮ್ಮ ಎದುರುಗಡೆನೆ ನಾವು ಗವರ್ನರ್ಗೆ ಹೋಗುವಂತ ಇದು ಕ್ರಮ ಕೈಗೊಂಡಿದ್ದೀವಿ. ಅದ್ರ ಬಗ್ಗೆ ಚಿಂತನೆ ಮಾಡಿದ್ದೀವಿ. ಅದಾಗ್ಲಿಲ್ಲ ಅಂದ್ರೆ ನಾವು ಮಾನ್ಯ ಮುಖ್ಯಮಂತ್ರಿಗಳು ತಿಳಿಸಿದೀವಿ. ನಾವು ಖರ್ಗೆ ಸಾಹೇಬ್ರನ್ನ, ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಲಿಕ್ಕೆ ನಮ್ಮ ಜಿಲ್ಲಾ ರಾಜ್ಯ ಸಂಘ ಸಿದ್ದತೆ ಮಾಡಿಕೊಂಡಿದೆ. ಈಗ ಮಾನ್ಯ ಮುಖ್ಯಮಂತ್ರಿಗಳು ವ್ಯಕ್ತಪಡಿಸ್ತಾ ಇದ್ದಾರೆ. ಕಳೆದ ಸರ್ಕಾರಕ್ಕಿಂತ ಈ ಸರ್ಕಾರದಲ್ಲಿ ಹೆಚ್ಚು ಕಮಿಷನ್, ಬಿಜೆಪಿ ಸರ್ಕಾರಕ್ಕಿಂತ ಕಾಂಗ್ರೆಸ್ ಸರ್ಕಾರದಲ್ಲಿ ಹೆಚ್ಚು ಕಮಿಷನ್ ಅನ್ನು ತೆಗೆದುಕೊಳ್ತಿದ್ದಾರೆ ಅಂತ ಹೇಳಿ ಅಧಿಕಾರಿಗಳ ವಿರುದ್ಧ ಕಿಡಿಕಾರಿದ್ದಾರೆ ಗುತ್ತಿಗೆದಾರರು. ರಾಜಕಾರಣಿಗಳ ಹಂತದಲ್ಲಿ ಇಲ್ಲದೆ ಹೋದ್ರೂ ಕೂಡ ಅಧಿಕಾರಿಗಳ ಹಂತದಲ್ಲಿ ಕಮಿಷನ್ ದಂಧೆ ಮಿತಿ ಮೀರಿದೆ. ಸಿಎಂ ಸಿದ್ದರಾಮಯ್ಯ ಕ್ರಮದ ಭರವಸೆಯನ್ನ ನೀಡಿದ್ದಾರೆ. ಆದರೆ ಅಧಿಕಾರಿಗಳು ಮಿತಿ ಮೀರಿದ ಪ್ರಮಾಣದಲ್ಲಿ ಕಮಿಷನ್ ಅನ್ನ ಪಡಿತಿದ್ದಾರೆ ಅಂತ ಹೇಳಿ ಪ್ರಧಾನ ಕಾರ್ಯದರ್ಶಿ ರವೀಂದ್ರನಾಥ್, ಅಧ್ಯಕ್ಷ ಮಂಜುನಾಥ್ ಹೇಳಿಕೆ ನೀಡಿದ್ದಾರೆ. ಮುಖ್ಯಮಂತ್ರಿಗಳ ಹತ್ರ ನಮ್ಮ ಕಾರ್ಯದರ್ಶಿಗಳು ನಾವು ಇಬ್ಬರು ಒತ್ತಾಯ ಮಾಡಿದ್ದಕ್ಕೆ ಏಪ್ರಿಲ್ ತಿಂಗಳಲ್ಲಿ 15,000 ಕೋಟಿ ಕೊಡ್ತೀನಿ ಅಂತ ಅವರು ವಾಗ್ದಾನ ಮಾಡಿದ್ದಾರೆ. ಸರ್ ಇದೆ ಕಮಿಷನ್ ಪ್ರಾಬ್ಲಮ್ ಇಲ್ಲ ಅಂತಂದೇಳಿ ಏನ್ ಹೇಳೋದು ಇದೆ, ಅದನ್ನ ರೆಕ್ಟಿಫೈ ಮಾಡ್ತೀವಿ. ಸಾಧ್ಯವಾದಷ್ಟು ಏಪ್ರಿಲ್ ಬಜೆಟ್ ಆದ ತಕ್ಷಣ ಕರೆದ್ಬಿಟ್ಟು ಎಲ್ಲ ಅಧಿಕಾರಿಗಳಿಗೆ ತಾಕೀತು ಮಾಡ್ತೀವಿ ಅಂತ ಹೇಳಿದ್ದಾರೆ. ಸರ್ ಇಲ್ಲ, ಪರ್ಸೆಂಟೇಜ್ ಏನಾಗಿದೆ ಅಂದ್ರೆ ದಯಮಾಡಿ ಅವರು ಕ್ಲಿಯರ್ ಮಾಡ್ತೀನಿ ಅಂದ್ರೆ ಹಿಂದಿನ ಸರ್ಕಾರಕ್ಕಿಂತ ಜಾಸ್ತಿ ಇದೆ. ಇಲ್ಲ 40% ಕ್ವಶನ್ ಬರಲ್ಲ. ನಾನು ಹೇಳ್ತಿರೋದಕ್ಕಿಂತ ಹಣ ಬಿಡುಗಡೆ ವಿಚಾರವಾಗಿ ಸ್ವಲ್ಪ ಅಧಿಕಾರಿಗಳು ವ್ಯತ್ಯಾಸ ಮಾಡ್ತಾ ಇದ್ದಾರೆ. ಸೊ ಅದನ್ನು ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದನ್ನ ಮಾಡಲಿಲ್ಲ ಅಂದ್ರೆ ನಾವು ಮುಂದಿನ ದಿನಗಳಲ್ಲಿ ನಿಮ್ಮ ಎದುರುಗಡೆನೆ ನಾವು ಗವರ್ನರ್ಗೆ ಹೋಗುವಂತ ಇದು ಕ್ರಮ ಕೈಗೊಂಡಿದ್ದೀವಿ. ಅದ್ರ ಬಗ್ಗೆ ಚಿಂತನೆ ಮಾಡಿದ್ದೀವಿ. ಅದಾಗ್ಲಿಲ್ಲ ಅಂದ್ರೆ ನಾವು ಮಾನ್ಯ ಮುಖ್ಯಮಂತ್ರಿಗಳು ತಿಳಿಸಿದೀವಿ. ನಾವು ಖರ್ಗೆ ಸಾಹೇಬ್ರನ್ನ, ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಲಿಕ್ಕೆ ನಮ್ಮ ಜಿಲ್ಲಾ ರಾಜ್ಯ ಸಂಘ ಸಿದ್ದತೆ ಮಾಡಿಕೊಂಡಿದೆ. ಈಗ ಮಾನ್ಯ ಮುಖ್ಯಮಂತ್ರಿಗಳು ವ್ಯಕ್ತಪಡಿಸ್ತಾ ಇದ್ದಾರೆ. ಕಳೆದ ಸರ್ಕಾರಕ್ಕಿಂತ ಈ ಸರ್ಕಾರದಲ್ಲಿ ಹೆಚ್ಚು ಕಮಿಷನ್, ಬಿಜೆಪಿ ಸರ್ಕಾರಕ್ಕಿಂತ ಕಾಂಗ್ರೆಸ್ ಸರ್ಕಾರದಲ್ಲಿ ಹೆಚ್ಚು ಕಮಿಷನ್ ಅನ್ನು ತೆಗೆದುಕೊಳ್ತಿದ್ದಾರೆ ಅಂತ ಹೇಳಿ ಅಧಿಕಾರಿಗಳ ವಿರುದ್ಧ ಕಿಡಿಕಾರಿದ್ದಾರೆ ಗುತ್ತಿಗೆದಾರರು. ರಾಜಕಾರಣಿಗಳ ಹಂತದಲ್ಲಿ ಇಲ್ಲದೆ ಹೋದ್ರೂ ಕೂಡ ಅಧಿಕಾರಿಗಳ ಹಂತದಲ್ಲಿ ಕಮಿಷನ್ ದಂಧೆ ಮಿತಿ ಮೀರಿದೆ. ಸಿಎಂ ಸಿದ್ದರಾಮಯ್ಯ ಕ್ರಮದ ಭರವಸೆಯನ್ನ ನೀಡಿದ್ದಾರೆ. ಆದರೆ ಅಧಿಕಾರಿಗಳು ಮಿತಿ ಮೀರಿದ ಪ್ರಮಾಣದಲ್ಲಿ ಕಮಿಷನ್ ಅನ್ನ ಪಡಿತಿದ್ದಾರೆ ಅಂತ ಹೇಳಿ ಪ್ರಧಾನ ಕಾರ್ಯದರ್ಶಿ ರವೀಂದ್ರನಾಥ್, ಅಧ್ಯಕ್ಷ ಮಂಜುನಾಥ್ ಹೇಳಿಕೆ ನೀಡಿದ್ದಾರೆ. ಮುಖ್ಯಮಂತ್ರಿಗಳ ಹತ್ರ ನಮ್ಮ ಕಾರ್ಯದರ್ಶಿಗಳು ನಾವು ಇಬ್ಬರು ಒತ್ತಾಯ ಮಾಡಿದ್ದಕ್ಕೆ ಏಪ್ರಿಲ್ ತಿಂಗಳಲ್ಲಿ 15,000 ಕೋಟಿ ಕೊಡ್ತೀನಿ ಅಂತ ಅವರು ವಾಗ್ದಾನ ಮಾಡಿದ್ದಾರೆ. ಸರ್ ಇದೆ ಕಮಿಷನ್ ಪ್ರಾಬ್ಲಮ್ ಇಲ್ಲ ಅಂತಂದೇಳಿ ಏನ್ ಹೇಳೋದು ಇದೆ, ಅದನ್ನ ರೆಕ್ಟಿಫೈ ಮಾಡ್ತೀವಿ. ಸಾಧ್ಯವಾದಷ್ಟು ಏಪ್ರಿಲ್ ಬಜೆಟ್ ಆದ ತಕ್ಷಣ ಕರೆದ್ಬಿಟ್ಟು ಎಲ್ಲ ಅಧಿಕಾರಿಗಳಿಗೆ ತಾಕೀತು ಮಾಡ್ತೀವಿ ಅಂತ ಹೇಳಿದ್ದಾರೆ. ಸರ್ ಇಲ್ಲ, ಪರ್ಸೆಂಟೇಜ್ ಏನಾಗಿದೆ ಅಂದ್ರೆ ದಯಮಾಡಿ ಅವರು ಕ್ಲಿಯರ್ ಮಾಡ್ತೀನಿ ಅಂದ್ರೆ ಹಿಂದಿನ ಸರ್ಕಾರಕ್ಕಿಂತ ಜಾಸ್ತಿ ಇದೆ. ಇಲ್ಲ 40% ಕ್ವಶನ್ ಬರಲ್ಲ. ನಾನು ಹೇಳ್ತಿರೋದಕ್ಕಿಂತ ಹಣ ಬಿಡುಗಡೆ ವಿಚಾರವಾಗಿ ಸ್ವಲ್ಪ ಅಧಿಕಾರಿಗಳು ವ್ಯತ್ಯಾಸ ಮಾಡ್ತಾ ಇದ್ದಾರೆ. ಸೊ ಅದನ್ನು ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದನ್ನ ಮಾಡಲಿಲ್ಲ ಅಂದ್ರೆ ನಾವು ಮುಂದಿನ ದಿನಗಳಲ್ಲಿ ನಿಮ್ಮ ಎದುರುಗಡೆನೆ ನಾವು ಗವರ್ನರ್ಗೆ ಹೋಗುವಂತ ಇದು ಕ್ರಮ ಕೈಗೊಂಡಿದ್ದೀವಿ. ಅದ್ರ ಬಗ್ಗೆ ಚಿಂತನೆ ಮಾಡಿದ್ದೀವಿ. ಅದಾಗ್ಲಿಲ್ಲ ಅಂದ್ರೆ ನಾವು ಮಾನ್ಯ ಮುಖ್ಯಮಂತ್ರಿಗಳು ತಿಳಿಸಿದೀವಿ. ನಾವು ಖರ್ಗೆ ಸಾಹೇಬ್ರನ್ನ, ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಲಿಕ್ಕೆ ನಮ್ಮ ಜಿಲ್ಲಾ ರಾಜ್ಯ ಸಂಘ ಸಿದ್ದತೆ ಮಾಡಿಕೊಂಡಿದೆ. ಈಗ ಮಾನ್ಯ ಮುಖ್ಯಮಂತ್ರಿಗಳು ವ್ಯಕ್ತಪಡಿಸ್ತಾ ಇದ್ದಾರೆ. ಕಳೆದ ಸರ್ಕಾರಕ್ಕಿಂತ ಈ ಸರ್ಕಾರದಲ್ಲಿ ಹೆಚ್ಚು ಕಮಿಷನ್,
ಬಿಜೆಪಿ ಸರ್ಕಾರಕ್ಕಿಂತ ಕಾಂಗ್ರೆಸ್ ಸರ್ಕಾರದಲ್ಲಿ ಹೆಚ್ಚು ಕಮಿಷನ್ ಅನ್ನ ತೆಗೆದುಕೊಳ್ತಿದ್ದಾರೆ ಅಂತ ಹೇಳಿ ಅಧಿಕಾರಿಗಳ ವಿರುದ್ಧ ಕಿಡಿಕಾರಿದ್ದಾರೆ ಗುತ್ತಿಗೆದಾರರು. ರಾಜಕಾರಣಿಗಳ ಹಂತದಲ್ಲಿ ಇಲ್ಲದೆ ಹೋದ್ರೂ ಕೂಡ ಅಧಿಕಾರಿಗಳ ಹಂತದಲ್ಲಿ ಕಮಿಷನ್ ದಂಧೆ ಮಿತಿ ಮೀರಿದೆ. ಸಿಎಂ ಸಿದ್ದರಾಮಯ್ಯ ಕ್ರಮದ ಭರವಸೆಯನ್ನ ನೀಡಿದ್ದಾರೆ. ಆದರೆ ಅಧಿಕಾರಿಗಳು ಮಿತಿ ಮೀರಿದ ಪ್ರಮಾಣದಲ್ಲಿ ಕಮಿಷನ್ ಅನ್ನ ಪಡಿತಿದ್ದಾರೆ ಅಂತ ಹೇಳಿ ಪ್ರಧಾನ ಕಾರ್ಯದರ್ಶಿ ರವೀಂದ್ರನಾಥ್, ಅಧ್ಯಕ್ಷ ಮಂಜುನಾಥ್ ಹೇಳಿಕೆ ನೀಡಿದ್ದಾರೆ. ಮುಖ್ಯಮಂತ್ರಿಗಳ ಹತ್ರ ನಮ್ಮ ಕಾರ್ಯದರ್ಶಿಗಳು ನಾವು ಇಬ್ರು ಒತ್ತಾಯ ಮಾಡಿದ್ದಕ್ಕೆ ಏಪ್ರಿಲ್ ತಿಂಗಳಲ್ಲಿ 15,000 ಕೋಟಿ ಕೊಡ್ತೀನಿ ಅಂತ ಅವರು ವಾಗ್ದಾನ ಮಾಡಿದ್ದಾರೆ. ಸರ್ ಇದೆ ಕಮಿಷನ್ ಪ್ರಾಬ್ಲಮ್ ಇಲ್ಲ ಅಂತಂದೇಳಿ ಏನ್ ಹೇಳೋದು ಇದೆ, ಅದನ್ನ ರೆಕ್ಟಿಫೈ ಮಾಡ್ತೀವಿ. ಸಾಧ್ಯವಾದಷ್ಟು ಏಪ್ರಿಲ್ ಬಜೆಟ್ ಆದ ತಕ್ಷಣ ಕರೆದ್ಬಿಟ್ಟು ಎಲ್ಲ ಅಧಿಕಾರಿಗಳಿಗೆ ತಾಕೀತು ಮಾಡ್ತೀವಿ ಅಂತ ಹೇಳಿದ್ದಾರೆ. ಸರ್ ಇಲ್ಲ, ಪರ್ಸೆಂಟೇಜ್ ಏನಾಗಿದೆ ಅಂದ್ರೆ ದಯಮಾಡಿ ಅವರು ಕ್ಲಿಯರ್ ಮಾಡ್ತೀನಿ ಅಂದ್ರೆ ಹಿಂದಿನ ಸರ್ಕಾರಕ್ಕಿಂತ ಜಾಸ್ತಿ ಇದೆ. ಅವರು 40% ಇಲ್ಲ 40% ಕ್ವಶನ್ ಬರಲ್ಲ. ನಾನು ಹೇಳ್ತಿರೋದಕ್ಕಿಂತ ಹಣ ಬಿಡುಗಡೆ ವಿಚಾರವಾಗಿ ಸ್ವಲ್ಪ ಅಧಿಕಾರಿಗಳು ವ್ಯತ್ಯಾಸ ಮಾಡ್ತಾ ಇದ್ದಾರೆ. ಸೊ ಅದನ್ನು ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದನ್ನ ಮಾಡಲಿಲ್ಲ ಅಂದ್ರೆ ನಾವು ಮುಂದಿನ ದಿನಗಳಲ್ಲಿ ನಿಮ್ಮ ಎದುರುಗಡೆ ನಾವು ಗವರ್ನರ್ಗೆ ಹೋಗುವಂತ ಇದು ಕ್ರಮ ಕೈಗೊಂಡಿದ್ದೀವಿ. ಅದ್ರ ಬಗ್ಗೆ ಚಿಂತನೆ ಮಾಡಿದ್ದೀವಿ. ಅದಾಗ್ಲಿಲ್ಲ ಅಂದ್ರೆ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ತಿಳಿಸಿದೀವಿ. ನಾವು ಖರ್ಗೆ ಸಾಹೇಬ್ರನ್ನ, ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡಲಿಕ್ಕೆ ನಮ್ಮ ಜಿಲ್ಲಾ ರಾಜ್ಯ ಸಂಘ ಸಿದ್ದತೆ ಮಾಡ್ಕೊಂಡಿದೆ. ಅದು ಈಗ ಮಾನ್ಯ ಮುಖ್ಯಮಂತ್ರಿಗಳು ವ್ಯಕ್ತಪಡಿಸ್ತಾ ಇದ್ದಾರೆ. ಕಳೆದ ಸರ್ಕಾರಕ್ಕಿಂತ ಈ ಸರ್ಕಾರದಲ್ಲಿ ಹೆಚ್ಚು ಕಮಿಷನ್, ಬಿಜೆಪಿ ಸರ್ಕಾರಕ್ಕಿಂತ ಕಾಂಗ್ರೆಸ್ ಸರ್ಕಾರದಲ್ಲಿ ಹೆಚ್ಚು ಕಮಿಷನ್ ಅನ್ನ ತೆಗೆದುಕೊಳ್ತಿದ್ದಾರೆ ಅಂತ ಹೇಳಿ ಅಧಿಕಾರಿಗಳ ವಿರುದ್ಧ ಕಿಡಿಕಾರಿದ್ದಾರೆ ಗುತ್ತಿಗೆದಾರರು. ರಾಜಕಾರಣಿಗಳ ಹಂತದಲ್ಲಿ ಇಲ್ಲದೆ ಹೋದ್ರೂ ಕೂಡ ಅಧಿಕಾರಿಗಳ ಹಂತದಲ್ಲಿ ಕಮಿಷನ್ ದಂಧೆ ಮಿತಿ ಮೀರಿದೆ. ಸಿಎಂ ಸಿದ್ದರಾಮಯ್ಯ ಕ್ರಮದ ಭರವಸೆಯನ್ನ ನೀಡಿದ್ದಾರೆ. ಆದರೆ ಅಧಿಕಾರಿಗಳು ಮಿತಿ ಮೀರಿದ ಪ್ರಮಾಣದಲ್ಲಿ ಕಮಿಷನ್ ಅನ್ನ ಪಡಿತಿದ್ದಾರೆ ಅಂತ ಹೇಳಿ ಪ್ರಧಾನ ಕಾರ್ಯದರ್ಶಿ ರವೀಂದ್ರನಾಥ್, ಅಧ್ಯಕ್ಷ ಮಂಜುನಾಥ್ ಹೇಳಿಕೆ ನೀಡಿದ್ದಾರೆ. ಮುಖ್ಯಮಂತ್ರಿಗಳ ಹತ್ರ ನಮ್ಮ ಕಾರ್ಯದರ್ಶಿಗಳು ನಾವು ಇಬ್ರು ಒತ್ತಾಯ ಮಾಡಿದ್ದಕ್ಕೆ ಏಪ್ರಿಲ್ ತಿಂಗಳಲ್ಲಿ 15,000 ಕೋಟಿ ಕೊಡ್ತೀನಿ ಅಂತ ಅವರು ವಾಗ್ದಾನ ಮಾಡಿದ್ದಾರೆ. ಸರ್ ಇದೆ ಕಮಿಷನ್ ಪ್ರಾಬ್ಲಮ್ ಇಲ್ಲ ಅಂತಂದೇಳಿ ಏನ್ ಹೇಳೋದು ಇದೆ, ಅದನ್ನ ರೆಕ್ಟಿಫೈ ಮಾಡ್ತೀವಿ. ಸಾಧ್ಯವಾದಷ್ಟು ಏಪ್ರಿಲ್ ಬಜೆಟ್ ಆದ ತಕ್ಷಣ ಕರೆದ್ಬಿಟ್ಟು ಎಲ್ಲ ಅಧಿಕಾರಿಗಳಿಗೆ ತಾಕೀತು ಮಾಡ್ತೀವಿ ಅಂತ ಹೇಳಿದ್ದಾರೆ. ಸರ್ ಇಲ್ಲ, ಪರ್ಸೆಂಟೇಜ್ ಏನಾಗಿದೆ ಅಂದ್ರೆ ದಯಮಾಡಿ ಅವರು ಕ್ಲಿಯರ್ ಮಾಡ್ತೀನಿ ಅಂದ್ರೆ ಹಿಂದಿನ ಸರ್ಕಾರಕ್ಕಿಂತ ಜಾಸ್ತಿ ಇದೆ. ಅವರು 40% ಇಲ್ಲ 40% ಕ್ವಶನ್ ಬರಲ್ಲ. ನಾನು ಹೇಳ್ತಿರೋದಕ್ಕಿಂತ ಹಣ ಬಿಡುಗಡೆ ವಿಚಾರವಾಗಿ ಸ್ವಲ್ಪ ಅಧಿಕಾರಿಗಳು ವ್ಯತ್ಯಾಸ ಮಾಡ್ತಾ ಇದ್ದಾರೆ. ಸೊ ಅದನ್ನು ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದನ್ನ ಮಾಡಲಿಲ್ಲ ಅಂದ್ರೆ ನಾವು ಮುಂದಿನ ದಿನಗಳಲ್ಲಿ ನಿಮ್ಮ ಎದುರುಗಡೆ ನಾವು ಗವರ್ನರ್ಗೆ ಹೋಗುವಂತ ಇದು ಕ್ರಮ ಕೈಗೊಂಡಿದ್ದೀವಿ. ಅದ್ರ ಬಗ್ಗೆ ಚಿಂತನೆ ಮಾಡಿದ್ದೀವಿ. ಅದಾಗ್ಲಿಲ್ಲ ಅಂದ್ರೆ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ತಿಳಿಸಿದೀವಿ. ನಾವು ಖರ್ಗೆ ಸಾಹೇಬ್ರನ್ನ, ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡಲಿಕ್ಕೆ ನಮ್ಮ ಜಿಲ್ಲಾ ರಾಜ್ಯ ಸಂಘ ಸಿದ್ದತೆ ಮಾಡ್ಕೊಂಡಿದೆ.